ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲಿ 8 ರಸ್ತೆಗಳ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ಮೇಲೆ ಗರಂ ಆದರು. ಕೇಂದ್ರ ಸರ್ಕಾರ ನಮಗೆ ₹1 ಕೊಡಲ್ಲ, 8 ವರ್ಷ ಜಿಎಸ್ಟಿ ತೆರಿಗೆ ತಗೊಂಡು ಇವಾಗ ಇದ್ದಕ್ಕಿದ್ದಂತೆ ತೆರಿಗೆ ಕಡಿಮೆ ಮಾಡಿದ್ರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೊಸ ಕಾರ್ಯಕ್ರಮ ಕೊಟ್ಟಿದ್ದಾರ ಬೆಂಗಳೂರು ನಗರಕ್ಕೆ? ಅವ್ರಿಗೆ ಹೇಳಿ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ. ಕೇಳಲ್ಲ ಅಂತ ಓಟು ಬರ್ತದ. ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ, ಏನಯ್ಯ? ಪಾರ್ಲಿಮೆಂಟ್ಗೆ ಒತ್ತಾ ಬಿಡ್ತಿರಲ್ಲ. ಓದಿ. ಇನ್ನು ಬಿಜೆಪಿ ಜೆಡಿಎಸ್ ನಾಯಕರಾದ ಆರ್ ಅಶೋಕ್, ವಿಜಯೇಂದ್ರ, ಎಚ್ಡಿ ಕುಮಾರಸ್ವಾಮಿ ಮೇಲೂ ಗರಂ ಆಗಿರುವಂತಹ ಸಿಎಂ ತೇಜಸ್ವಿ ಸೂರ್ಯ ಅಮಾವಾಸ್ಯೆ ಅಂತ ವಾಗ್ದಾಳಿ ನಡೆಸಿದ್ರು. ಬಿಜೆಪಿ ಅವರನ್ನೆಲ್ಲ ಸೋಲಿಸಿ ದಮ್ಮಯ್ಯ ಅಂತ ಅವರು ಮನವಿಯನ್ನ ಮಾಡಿಕೊಂಡ್ರು. ಮಂತ್ರಿ ಈ ಅಮ್ಮ ಯಾರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡು ಹೋಗಿ ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದೀವಿ, ನಿಮ್ಗೆ ಕೋಪ ಬರ್ತದೋ ಇಲ್ವೋ? ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು? ಅವರು ಸೋಲ್ಸ್ತಕ್ಕಂಥ ಕೆಲಸ ಮಾಡ್ರಪ್ಪ, ನಿಮ್ ದಮಯ ಅಂತೀನಿ. ಮಂತ್ರಿ ಇದ್ದಾರೆ ಈ ಅಮ್ಮ. ತೇಜಸ್ವಿ ಸೂರ್ಯನನ್ನ ಅಮಾವಾಸ್ಯೆ ಎಂದ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ರಸ್ತೆ ಗುಂಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಅಮಾವಾಸ್ಯೆ ಪೂರ್ಣಿಮೆ ಅಂತ. ತೇಜಸ್ವಿ ಗೆದ್ದಿರೋದು 3-4 ಲಕ್ಷ ಲೀಡ್ನಿಂದ, ನೀವು ಗೆದ್ದಿರೋದು 256 ಓಟ್ನಿಂದ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವ್ಯಂಗ್ಯವಾಡಿದ್ರು. ಮಕ ನೋಡ್ಕೊಂಡ್ಲಿ, ಯಾರ್ಯಾರು ಬೇಕಾದ್ರು ಎಲ್ಲರೂ ನನ್ನೂ ಸೇರಿಸಿ ಎಲ್ಲರೂ ಮಕ ನೋಡ್ಕೊಳ್ಳೋಣ. ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ, ಯಾರು ಅಮಾವಾಸ್ಯೆ, ಯಾರು ಪೌರ್ಣಮಿ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರು ಅಮಾವಾಸ್ಯೆ, ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತದೆ. ಅವ್ರು ಅದೇ ಮಾತನ್ನು ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ನೀವಾದರೂ 250 ಓಟು, ಒಂದ್ಸರಿ 250 ಓಟಲ್ಲಿ ಗೆದ್ದಿದ್ದೀರಾ, ಒಂದ್ಸರಿ 256 ಗೆದ್ದಿದ್ದೀರಾ. ತೇಜಸ್ವಿ ಸೂರ್ಯ ಒಂದ್ಸರಿನೂ ಸೋತಿಲ್ಲ ರೀ, ಗೆದ್ದಿರೋದೆಲ್ಲ 3 ಲಕ್ಷ 4 ಲಕ್ಷ. ಕೇಂದ್ರ ಸಚಿವ ಎಚ್ಡಿಕೆ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯಾಗಿದ್ದಾರೆ. ಬಿವೈ ವಿಜಯೇಂದ್ರಗೆ ಛಲವಾದಿ ನಾರಾಯಣಸ್ವಾಮಿ ಸಾಥ್ ನೀಡಿದ್ರು. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಉಭಯ ನಾಯಕರು ಮಾತುಕತೆ ನಡೆಸಿದ್ರು. ಜೊತೆಗೆ ಆರ್ಎಸ್ಎಸ್ ಬ್ಯಾನ್ ಜಟಾಪಟಿ, ಸರ್ಕಾರದ ವಿರುದ್ಧ ಹೋರಾಟಗಳ ಬಗ್ಗೆಯೂ ಚರ್ಚೆ ನಡೆಸಿದ್ರು. ಕೇಂದ್ರದ ಗೌರವಾನ್ವಿತ ಸಚಿವರಾಗಿರುವಂತಹ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವ್ರನ್ನ, ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಬಹಳ ದಿನಗಳಿಂದ ಅವರ ಮನಸ್ಸಲ್ಲೂ ಕೂಡ ಇತ್ತು, ಒಂದು ಕೋಆರ್ಡಿನೇಷನ್ ಕಮಿಟಿ ಒಂದು ಆಗಬೇಕು ಅಂತೇಳಿ. ಹಾಗಾಗಿ ಅವ್ರ ಸಲಹೆಗಳನ್ನು ಇವತ್ತು ಕೇಳಿದ್ದೇನೆ. ಬೆಂಗಳೂರು ಮಹಾನಗರ, ಯಾಕೆಂದರೆ ಗ್ರೇಟರ್ ಬೆಂಗಳೂರು ಇವತ್ತೇನು ಚುನಾವಣೆಗಳು ನಡಿಬೇಕಾಗ್ತದೆ, ಆ ದೃಷ್ಟಿಯಿಂದ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ, ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಮತ್ತೊಂದು ಕೋಆರ್ಡಿನೇಷನ್ ಕಮಿಟಿ, 2 ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡೋಣ ಅನ್ನುವ ಸಲಹೆಯನ್ನು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಕೋಆರ್ಡಿನೇಷನ್ ಕಮಿಟಿ ತೀರ್ಮಾನ ಮಾಡ್ತೀವಿ, ಒಂದು ಹೆಸರುಗಳ ಘೋಷಣೆ ಕೂಡ. ಕುಮಾರಸ್ವಾಮಿ ಭೇಟಿ ಬಳಿಕ ಮಾತನಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಸರ್ಕಾರದ ಲೂಟಿ, ನಿಮ್ಮ ಸರ್ಕಾರದ ಸಾಧನೆ, ರಾಜ್ಯವನ್ನ ಕೊಳ್ಳೆ ಹೊಡೆಯೋದನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಬಿಜೆಪಿಯವರು ಸೀಳು ನಾಯಿಗಳು ಎಂಬ ಪ್ರಿಯಾಂಕ್ ಖರ್ಗೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ರೀತಿ ಅಪ್ರಬುದ್ಧ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ. ನಾನು ತಮ್ಮ ಮೂಲಕ ಗೌರವಾನ್ವಿತ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಒಂದೇ ಮಾತನ್ನು ಹೇಳ್ತೇನೆ, ಕೆಲಸಕ್ಕೆ ಬಾರೋದನ್ನು ಮಾತನಾಡೋದನ್ನು ಬಿಟ್ಟು 40-50 ವರ್ಷಗಳ ಸುದೀರ್ಘ ಒಂದು ರಾಜಕೀಯ ಹಿಡಿತವನ್ನು ಹಿಡ್ಕೊಂಡು ತಮ್ಮ ತಂದೆಯವರಾಗಲಿ ತಾವಾಗಲಿ ಇವತ್ತು ಸಚಿವ ಸ್ಥಾನದಲ್ಲಿ ಏನಿದ್ದೀರಿ, ಗುಲ್ಬರ್ಗಾ ಜಿಲ್ಲೆಯ ಪರಿಸ್ಥಿತಿ ಇವತ್ತು ಏನಾಗಿದೆ, ಶೈಕ್ಷಣಿಕವಾಗಿ ಎಷ್ಟು ಹಿಂದುಳಿದಿತ್ತು ಗುಲ್ಬರ್ಗಾ ಜಿಲ್ಲೆ, ಅದಕ್ಕೆ ಯಾರು ಹೊಣೆಗಾರರು? ನಿಮ್ಮ ಜಿಲ್ಲೆ ಇವತ್ತು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆಗಾರರು?
BJP ಸರ್ಕಾರ ಇದ್ದಾಗ ಗುಲ್ಬರ್ಗಾ ಜಿಲ್ಲೆ ಎಷ್ಟು ಸಾವಿರ ಕೋಟಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಟ್ಟಿದ್ದಾರೆ, ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಎಷ್ಟು ಹಣವನ್ನು ನೀಡಿದ್ದೀರಿ, ಎಷ್ಟು ಅಭಿವೃದ್ಧಿ ಯಾರ ಕಾಲದಲ್ಲಿ ಆಗಿದೆ, ಇದ್ರ ಬಗ್ಗೆ ಸ್ವಲ್ಪ ಅವ್ರು ಬೆಳಕು ಚೆಲ್ಲಿದ್ರೆ ಬಹುಶಃ ಅವ್ರಿಗೂ ಕೂಡ ಒಳ್ಳೆಯದಾಗ್ತದೆ. ಧನ್ಯವಾದಗಳು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಮಾಡಿದ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತುಕತೆ ನಡೆಸಿದರು. ವಿಜೇಂದ್ರ ಆಗಮಿಸಿದ ವೇಳೆ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತವನ್ನ ಕೋರಿದರು. ಬಿಹಾರ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ಹಣ ಸಂಗ್ರಹ ಮಾಡ್ತಾ ಇದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅಶೋಕ್, ನಾರಾಯಣಸ್ವಾಮಿ, ಬಿವೈ ರಾಘವೇಂದ್ರ ಸೇರಿದಂತೆ ಅನೇಕ ಮುಖಂಡರು ಆರೋಪ ಮಾಡಿದ್ದಾರೆ. ಅವರ ಆರೋಪಗಳಿಗೆ ಬೇಸಿರೋದಿಲ್ಲ. ಸುಳ್ಳು ಆಪಾದನೆಯನ್ನ ಮಾಡೋದಕ್ಕೆ ಚಾಮರಾಜಪೇಟೆಯಿಂದ ಮೆಸೇಜ್ ಬರುತ್ತದೆ ಅಂತ ಆರೋಪಿಸಿದ್ದಾರೆ. ಈ ರೀತಿ ಸುಳ್ಳು ಆಪಾದನೆಗಳು ಮಾಡದೇ ಇದ್ದರೆ ಆಮೇಲೆ ಅವ್ರು ಏನಾಗುತ್ತೆ, ಈ BJP ಮುಖಂಡಗಳಿಗೆಲ್ಲ ಈ ಚಾಮರಾಜಪೇಟೆಯಿಂದ ಮೆಸೇಜ್ ಬರುತ್ತೆ, ನೀವು ಈ ರೀತಿ ಟ್ವೀಟ್ ಮಾಡಬೇಕು ಅಂತ. ಕೇಶವಕೃಪಾದಿಂದ ಮೆಸೇಜ್ ಬಂದ ತಕ್ಷಣ ಇವರು ಎಲ್ಲ ಕಡೆ ರಾಜ್ಯದ ಎಲ್ಲೆಲ್ಲಿರ್ತಾರೆ ಇವರೆಲ್ಲ ಮುಖಂಡಗಳಿದಾರಲ್ಲ ಇವರೆಲ್ಲನೂ ಎಲ್ಲ ಕಡೆ ಪತ್ರಿಕಾಗೋಷ್ಠಿ ಕರೆದು ಮಾತಾಡ್ತಾರೆ. ಇತ್ತ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಚಿವ ದಿನೇಶ್ ಗುಂಡೂರಾವ್, ಯಡಿಯೂರಪ್ಪ, ಅಶೋಕ್ ಎಲ್ಲ ಏನ್ ಮಾಡಿದ್ರು, ಅವರಿಗೆ ಫಂಡಿಂಗ್ ಮಾಡಿಯೇ ಅಭ್ಯಾಸ, ಅವರ ಮಾತಿಗೆ ಯಾವುದೇ ಕಿಮ್ಮತ್ತಿಲ್ಲ ಅಂದ್ರು. ಇವರು ಅದೇ ತಾನೇ ಕೆಲಸ ಮಾಡಿದ್ದು. ಏನು ಯಡಿಯೂರಪ್ಪನವರು ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಅದೇ ತಾನೇ ಮಾಡಿದ್ದು. ವಿಜೇಂದ್ರ ಏನು ಹೇಳ್ತಾ ಇದ್ರು ಅಂತ ಅಶೋಕ್ ಅವರೆಲ್ಲ ಹೇಳ್ತಾ ಇದ್ರು. ಅವರೆಲ್ಲ ಫಂಡಿಂಗ್ ಮಾಡೇ ಅಭ್ಯಾಸ ಅವ್ರಿಗೆ. ಅವ್ರ ಹಣದ ರಾಜಕಾರಣವನ್ನು ಅತಿ ಹೆಚ್ಚು ಮಾಡಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ. ಅವ್ರು ಬಂದು ಇವತ್ತು ನಮ್ಮ ಮೇಲೆ ಇಂಥ ಎಲ್ಲ ಹೇಳಿಕೆಗಳು, ಇದು ಯಾವುದೇ ಅದಕ್ಕೆ ಒಂದು ಕಿಮ್ಮತ್ತಿಲ್ಲ ಅಂತ ಹೇಳ್ತೀವಿ. ಯಾವುದೇ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಆ ಥರದ ಒಂದು ಸನ್ನಿವೇಶ ನಮ್ಮಲ್ಲೇನಿಲ್ಲ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪರೋಕ್ಷ ಕಡಿವಾಣ ವಿಚಾರ ಸಂಬಂಧ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು, ಈ ಸರ್ಕಾರಕ್ಕೆ ಓದಕ್ ಬರುತ್ತಾ? ಜಗದೀಶ್ ಶೆಟ್ಟರ್ ಅವರು ಸಹಿ ಹಾಕಿಲ್ಲ, ಅವರಿಗೆ ಫೈಲ್ ಬಂದೇ ಇಲ್ಲ, ನಮ್ಮ ಕ್ಯಾಬಿನೆಟ್ನಲ್ಲಿ ಈ ಬಗ್ಗೆ ನಿರ್ಧಾರವೇ ಆಗಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಹೇಳ್ತೀನೇನಲ್ಲ, ನನಗೆ ಈ ಓದಕ್ ಬರಕ್ ಬರ್ತೈತಾ ಇದು ಸರ್ಕಾರದವ್ರಿಗೆ ಅಂತ. ಇವ ನಿಮ್ಮ ಬೃಹಸ್ಪತಿಗಳ ಇವ್ರು ಯಾರು? ಅವ್ರಿಗೆ ಯಾರಿಗೋ ಬೃಹಸ್ಪತಿ ಅಂತ ಇದ್ರಲ್ಲ, ಇನ್ಫೋಸಿಸ್ ಅವ್ರಿಗೆ ಬೃಹಸ್ಪತಿ. ನೀವು ಬೃಹಸ್ಪತಿಗಳ ಓದ್ರಿ ಅದನ್ನ. ಜಗದೀಶ್ ಶೆಟ್ಟರ್ ಅವರ ಕಾಗದವನ್ನು ದಯವಿಟ್ಟು ಓದಿ. ಲೆಟರ್ಡಲ್ಲಾಗಲಿ ಸರ್ಕಾರದ ಆದೇಶದಲ್ಲಾಗಲಿ ಜಗದೀಶ್ ಶೆಟ್ಟರ್ ಅವರು ಎಲ್ಲಾದರೂ ಸಹಿ ಮಾಡಿದಾರ? ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸಹಿ ಹಾಕಿಲ್ಲ, ಅವ್ರಿಗೆ ಫೈಲೇ ಬಂದಿಲ್ಲ. ಸಹಿ ಬೇಡ, ಜಗದೀಶ್ ಶೆಟ್ಟರ್ ಅವರಿಗೆ ಫೈಲೇ ಬಂದಿಲ್ಲ. ಈ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅನುಮತಿ ಕುರಿತು ಟಾರ್ಗೆಟ್ ಅಂದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸರ್ಕಾರ ಇದು ಆರ್ಎಸ್ಎಸ್ ಸೇರಿದಂತೆ ಎಲ್ಲರಿಗೂ ಕೂಡ ಅನ್ವಯಿಸುವಂತಹ ಆದೇಶವನ್ನ ನೀಡಿದೆ. ನಮ್ಮನ್ನ ಯಾರೂ ಕೇಳಲೇಬಾರದೆಂಬ ಗರ್ವ ಸರಿಯಲ್ಲ ಅಂದ್ರು. ಪೊಲೀಸ್ ಅವರಿಗೆ ನಾವು ರೂಟ್ ಮ್ಯಾಪ್ ಕೊಟ್ಟು ಎಲ್ಲಿ ಮಾಡ್ತೀವಿ ಅಂತ, ನಾವೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಸಂಘ ಸಂಸ್ಥೆಗಳು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಅನೇಕ ನಮ್ಮ ಆರೋಗ್ಯ ಇಲಾಖೆ ಅನೇಕ ದಿನಾಚರಣೆಗಳು ಮಾಡ್ತಾರೆ. ಬೆಳಗ್ಗೆ ಎಲ್ಲ ಮಾರ್ನಿಂಗ್ ವಾಕ್ ಅಂತ ಇಟ್ಕೊಳ್ತಾರೆ, ಮ್ಯಾರಥಾನ್ ಮಾಡ್ತಾರೆ, ವಾಕಥಾನ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಪರ್ಮಿಷನ್ ತೊಗೊಳ್ತಾ ಇರ್ತಾನೆ. ಅದಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಮಾಡಬೇಕು ಹೊರತು ನಮ್ಮನ್ನು ಯಾರು ಕೇಳಲೇಬಾರ್ದು ಅಂತ ಆ ಗರ್ವ ಇದಲ್ಲ, ಅದು ಸರಿಯಲ್ಲ. RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅದಕ್ಕೋಸ್ಕರ ಪೊಲಿಟಿಕಲ್ ಆರ್ಗನೈಸೇಷನ್ಗಳಲ್ಲಿ ಅಧಿಕಾರಿಗಳು ಭಾಗವಹಿಸ್ತಕ್ಕಂಥದ್ದು ಸರಿಯಲ್ಲ. ಅವರು ಹೇಳ್ಕೋಬೋದು ನಾವು ಪೊಲಿಟಿಕ್ಸಲ್ಲಿ ಇಲ್ಲ ಅಂತ, ಆದರೆ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತು ಅವ್ರು ಪೊಲಿಟಿಕ್ಸಲ್ಲಿ ಇದ್ದಾರೆ ಅಂತ. ಅವರು ಒಂದು ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ಇದೆ ಅವರಲ್ಲಿ. ಆದ್ದರಿಂದ ಅದೆಲ್ಲ ಇದ್ದಾಗ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಹೀಗಾಗಿ ಪಥಸಂಚಲನ ನಡೆಸೋಕೆ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಮುಖಂಡರು ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮೌಖಿಕವಾಗಿ ಭೇಟಿಯಾಗಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣ್ ಅವರಿಗೆ ಆರ್ಎಸ್ಎಸ್ ಮುಖಂಡ ಕೃಷ್ಣ ಜೋಶಿ ಮನವಿಯನ್ನು ಸಲ್ಲಿಸಿದರು. ಇತ್ತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಮನವಿಯ ಬೆನ್ನಲ್ಲೇ ನಮಗೂ ಪಥಸಂಚಲನ ಮಾಡೋಕೆ ಅನುಮತಿ ನೀಡುವಂತೆ ಭೀಮ್ ಆರ್ಮಿ ರಾಜ್ಯ ಘಟಕ ಡಿಸಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸಂಘಟನೆ ರಾಜ್ಯಾಧ್ಯಕ್ಷ ಎಸ್ಎಸ್ ತಾವಡೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು.
ವಾಲ್ಮೀಕಿ ಸಮಾಜದ ವಿರುದ್ಧ ಅಶ್ಲೀಲ ಪದಬಳಕೆ ವಿಚಾರವಾಗಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಟೌನ್ ಹಾಲ್ ಮುಂಭಾಗದಲ್ಲಿ ಧರಣಿ ನಡೆಸಿದ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ರಮೇಶ್ ಕತ್ತಿ ಬಂಧನಕ್ಕೆ ಆಗ್ರಹಿಸಿದರು. ಇನ್ನು ಇತ್ತ ರಮೇಶ್ ಕತ್ತಿ ಗಡೀಪಾರಿಗೆ ಆಗ್ರಹಿಸಿ ಚಾಮರಾಜನಗರದಲ್ಲಿಯೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಯಿತು. ಜಿಲ್ಲಾ ವಾಲ್ಮೀಕಿ ಹಿತರಕ್ಷಣಾ ಸಮಿತಿ ಡಿಸಿ ಕಚೇರಿ ಬಳಿ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಿಸಲು ಆಗ್ರಹಿಸಿತು. ಇನ್ನು ಅವಹೇಳನಕಾರಿ ಹೇಳಿಕೆ ನೀಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕತ್ತಿ ಧಾರವಾಡದಲ್ಲಿ ದೂರು ದಾಖಲಾಗಿದೆ. ರಮೇಶ್ ಕತ್ತಿ ವಿರುದ್ಧ ಮತ್ತು ಅರುಣ್ ಹಿರೇಹಾಳ್ ಅನ್ನೋರು ಉಪನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವೈದ್ಯ ಪತಿಯಿಂದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಕೃತಿಕಾ ರೆಡ್ಡಿ ಇದ್ದಂತಹ ರೂಮ್ನಲ್ಲಿ ನಾಟ್ ಫಾರ್ ಸೇಲ್ ಔಷಧಿಗಳನ್ನ ತಂದಿದ್ದ. ಹೀಗಾಗಿ ಕೃತಿಕಾ ರೂಮ್ನಲ್ಲಿ ರಾಶಿ ಔಷಧಿಗಳು ಪತ್ತೆಯಾಗಿದೆ. ಆರೋಪಿ ಮಹೇಂದ್ರ ಕೃತಿಕಾ ರೂಮನ್ನ ಕ್ಲಿನಿಕ್ ರೀತಿ ಬದಲಾಯಿಸಿದ್ದ. ಋತುಚಕ್ರದ ಸಮಯದಲ್ಲೂ ಕೂಡ ಡ್ರಿಪ್ಸ್ ಹಾಕಿಕೊಳ್ಳಲು ಒತ್ತಾಯ ಮಾಡಿದ್ನಂತೆ ಮತ್ತು ಕ್ಯಾನ್ವೆಲ್ ಚುಚ್ಚು ಕೈ ತುಂಬಾ ಸೂಜಿಯ ಗಾಯಗಳನ್ನ ಮಾಡಿದ್ದ ಅಂತ ಆರೋಪಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಮೊನ್ನೆ ಎಎಸ್ಐ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ದರ್ಪ ಮೆರೆದಿದ್ರು. ಎಎಸ್ಐ ಕುಂಡ್ಲಿಗಪ್ಪ ಅಮಾನವೀಯ ವರ್ತನೆ ಬಗ್ಗೆ ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಅರಸಿದ್ದಿ ಪಿಎಸ್ಐ ಕುರಿತು ವರದಿಯನ್ನ ಕೇಳಿದ್ದಾರೆ. ಈ ಕುರಿತು ಮಾತನಾಡಿದ ರಾಮ್ ವರಸಿದ್ದಿ, ದೀಪಾವಳಿ ಹಿನ್ನೆಲೆಯಲ್ಲಿ ಒತ್ತಾಯಪೂರ್ವಕವಾಗಿ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನ ತೆರವುಗೊಳಿಸಿರುವ ಬಗ್ಗೆ ಮಾಹಿತಿ ಬಂದಿದೆ. ಏನಾದರೂ ತಪ್ಪು ಮಾಡಿದ್ದು ಕಂಡು ಬಂದರೆ ಕ್ರಮ ಕೈಗೊಳ್ತೇವೆ ಅಂದ್ರು. ಮೈಸೂರಿನಲ್ಲಿ ಸರ್ಕಾರವು ಸೀಸ್ ಮಾಡಿದ ಮನೆಗೆ ಖದೀಮರು ಕನ್ನ ಹಾಕಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಮನೆಯಲ್ಲಿನ ವಸ್ತುಗಳನ್ನು ಸ್ಥಳಾಂತರಿಸುವ ಅಧಿಕಾರಿಗಳು ಮನೆಗೆ ತೆರಳಿದಾಗ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದು ಕಂಡುಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಲಂಚ ಪಡೆಯುವಂತಹ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪಿಡಿಒನನ್ನ ಅಮಾನತು ಮಾಡಲಾಗಿದೆ. ದೊಡ್ಡಬಳ್ಳಾಪುರದ ಹಾದ್ರಿಪುರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪಿಡಿಒ ಶಿವಾನಂದನನ್ನ ಅಮಾನತು ಮಾಡಲಾಗಿದೆ. ರೈಲಿನಲ್ಲಿ ಸಾಗಿಸುತ್ತಿದ್ದ 10 ಕೆಜಿ ಗಾಂಜಾವನ್ನ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ವಶಕ್ಕೆ ಪಡೆಯಲಾಗಿದೆ. ಶಾಲಿಮಾರ್ ವಾಸ್ಕೋ ಅಮರಾವತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಗಾಂಜಾ ಸಾಗಾಟ ಮಾಡಲಾಗುತ್ತಿತ್ತು. ಶಿವಮೊಗ್ಗ ತಾಲೂಕಿನ ಸಕ್ರೆಬೈಲಿನಲ್ಲಿ ಪೇನ್ ಕಿಲ್ಲರ್ ಇಂಜೆಕ್ಷನ್ಗೆ ಆನೆ ಬಾಲಣ್ಣನ ಸ್ಥಿತಿ ಚಿಂತಾಜನಕವಾಗಿದೆ. ಪೇನ್ ಕಿಲ್ಲರ್ ಇಂಜೆಕ್ಷನ್ ಅನ್ನು ಕಿವಿಗೆ ನೀಡಲಾಗಿದ್ದು, ಇದರಿಂದ ಎದುರಾದಂತಹ ಪರಿಣಾಮವಾಗಿ ಆನೆ ಕಿವಿ ಕೊಳೆತು ಹೋಗ್ತಾ ಇದೆ. ಆನೆ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಶಿವಮೊಗ್ಗ ದಸರಾ ಆನೆ ಬಾಲಣ್ಣನಿಗೆ ಕಿವಿಗೆ ಗಾಯ ಆದ ವಿಚಾರ ಸಿಬ್ಬಂದಿ ಸಿಸಿಎಫ್ ಹನುಮಂತಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆನೆ ಪ್ರಾಣಕ್ಕೆ ಅಪಾಯವೇನೂ ಇಲ್ಲ ಅಂತ ಸಿಸಿಎಫ್ ಹೇಳಿದ್ರು. ಈಸ್ ವೆರಿ ನಾಲೆಜಬಲ್, ಎಕ್ಸ್ಪರ್ಟ್ ಇದ್ದಾರೆ. ಎದ್ಬಿಟ್ಟು ಆ ಇಂಜೆಕ್ಷನ್ ಕೊಟ್ಟಿರೋಂಥ ಒಂದು ಇರಿಟೇಷನ್ಗೆ ಸ್ವಲ್ಪ ಮರಕ್ಕೆ ಹೋಗಿ ಉಜ್ಜಿಕೊಂಡಿದೆ. ಉಜ್ಜಿಕೊಂಡು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ಒಂದು ರೀತಿ ಆ ಕಿವಿಗೆ ಸ್ವಲ್ಪ ಇಂಜುರಿ ಆಗಿರತಕ್ಕಂಥ ಒಂದು ಸಿಚುವೇಶನ್ ಆಗಿದೆ. ಮೇಲಲ್ಲ, ಅದು ಒಳಗಡೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ಗೆ ಪ್ರಾಬ್ಲಮ್ ಆದಂಥ ಸ್ಮಾಲ್ ವೈನ್ಸ್ ಸ್ವಲ್ಪ ರಪ್ಚರ್ ಆಗಿರೋಂಥ ಚಾನ್ಸಸ್ಸು ಇದ್ದಿರ್ಬೋದು ಅಂತ ಹೇಳ್ಬಿಟ್ಟು ಅದರ ಟ್ರೀಟ್ಮೆಂಟು ಮುಂದುವರೆದಿರ್ತದೆ. ಆದರೆ ನಂತರದಲ್ಲಿ ಕಿವಿ ಹತ್ರ ಏನು ಜಾಯಿನ್ ಆಗಿರ್ತದೆ ಅಂಥ ಪೋರ್ಷನಲ್ಲಿ ಸ್ವಲ್ಪ ಪಸ್ ಫಾರ್ಮೇಷನ್ ಆಗಿದೆ. ಇನ್ನು ಈ ವಿಚಾರವಾಗಿ ಸಚಿವ ಈಶ್ವರ ಖಂಡ್ರೆ ಪತ್ರ ಬರೆದಿದ್ದು, ಈ ಸಂಬಂಧ ಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದ್ದಾರೆ. ಜೊತೆಗೆ ಬೀದರ್ನಲ್ಲಿ ಮಾತನಾಡಿದ ಅವರು, ಸರ್ಕಾರ ಈ ಘಟನೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದ್ರು. ಸಕ್ರೆಬೈಲ್ ಆನೆ ಶಿಬಿರದಲ್ಲಿ ಇರುವಂಥ ಬಾಲಣ್ಣ ಎನ್ನುವ 35 ವರ್ಷದ ಆನೆ ಇವತ್ತು ನಳ್ತಾ ಇರ್ತಕ್ಕಂಥದ್ದು, ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖದ ಸಂಗತಿಯಾಗಿದೆ. ಈ ವಿಷಯ ನನ್ನ ಗಮನಕ್ಕೆ ಇವತ್ತು ಬೆಳಿಗ್ಗೆ ಬಂತು. ಬೀದರ್ನಲ್ಲಿ ಇದ್ದೇನೆ ನಾನು. ಬಂದ ತಕ್ಷಣ ನನ್ನ ಹಿರಿಯ ನಮ್ಮ ಅರಣ್ಯ ಇಲಾಖೆಯ ವನ್ಯಜೀವಿ ಪರಿಪಾಲಕರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ತತ್ಕ್ಷಣವೇ ಕ್ರಮ ಜರುಗಿಸಬೇಕು. ತಜ್ಞ ನಮ್ಮ ವೈದ್ಯರಿಗೆ, ಅಲ್ಲಿ ವೆಟರ್ನರಿ ಡಾಕ್ಟ್ರಿಗೆ ಒಂದು ತಂಡವನ್ನು ರಚನೆ ಮಾಡಿ ಕಳಿಸಿ ಅದಕ್ಕೆ ಪ್ರಥಮ ಆದ್ಯತೆಯಲ್ಲಿ ಚಿಕಿತ್ಸೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಬಾಕಿ ಇರುವಂಥ ಇನ್ನು 3 ಆನೆಗಳಿದ್ದಾವೆ, ಅದರ ಬಗ್ಗೆನೂ ಇವತ್ತು ಕಾಳಜಿ ವಹಿಸಬೇಕು ಅಂತ ಹೇಳಿದ್ದೇನೆ. ಸರ್ಕಾರ ಇದನ್ನು ಅತ್ಯಂತ ಬೆಂಗಳೂರಲ್ಲಿ ಮಧ್ಯಾಹ್ನವೇ ಧಾರಾಕಾರ ಮಳೆಯಾಗಿದೆ. ಮಲ್ಲೇಶ್ವರಂನ ಸುತ್ತಮುತ್ತ ನಿರಂತರ ಮಳೆಯಿಂದಾಗಿ ರಸ್ತೆಗಳು ಕೆರೆಯಂತಾಗಿದ್ವು. ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ಶೇಷಾದ್ರಿ ಸರ್ಕಲ್ನತ್ತ ತೆರಳುವವರು ಸರ್ಕಸ್ ನಡೆಸಿದ್ರು. ಅಂಡರ್ ಪಾಸ್ ಒಳಭಾಗದಲ್ಲಿ ನೀರು ನಿಂತು ಅಧ್ವಾನ ಆಗಿದ್ದರಿಂದ ವಾಹನ ಸವಾರರು ಪರದಾಡಿದ್ರು.
ಹಾಸನ ಜಿಲ್ಲೆಯ ಅತಿದೊಡ್ಡ ಕೆರೆಗಳಲ್ಲಿ ಒಂದಾದ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ 800 ಎಕರೆ ಪ್ರದೇಶದಲ್ಲಿರುವಂತಹ 1000 ವರ್ಷಗಳ ಹಳೆಯದಾದ ಇತಿಹಾಸ ಪ್ರಸಿದ್ಧ ನಾಗರ್ತಿ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಗ್ರಾಮದ ಜನರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ರೈತರಲ್ಲಿ ಮಂದಹಾಸ ಮೂಡಿದೆ. ಧಾರಾಕಾರವಾಗಿ ಮಳೆ ಸುರಿದ ಪರಿಣಾಮ ಕೋಡಿಯಲ್ಲಿ ನೀರು ರಭಸವಾಗಿ ಹರಿದಿದೆ. ಗ್ರಾಮಸ್ಥರು ಗ್ರಾಮ ದೇವತೆ ಕೋಡಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿಂದ ನೀರು ಅರಸೀಕೆರೆಗೆ ಹೋಗುತ್ತೆ. ಚಿಕ್ಕಮಗಳೂರಿನಲ್ಲಿಯೂ ಧಾರಾಕಾರ ಮಳೆಯಾಗಿದೆ. ಕೊಪ್ಪ ತಾಲೂಕಿನ ಮುದ್ದಿಮನೆ ಗ್ರಾಮದಲ್ಲಿ ಮಳೆಯ ಆರ್ಭಟದ ನಡುವೆ ಆನೆಗೆ ಕಾಳಿಂಗ ಸರ್ಪವೊಂದು ಎಂಟ್ರಿ ಕೊಟ್ಟಿದೆ. ಮನೆಯೊಳಗಡೆ ಎಂಟ್ರಿ ಆಗಿದೆ. ಕಾಳಿಂಗ ಸರ್ಪವನ್ನ ನೋಡಿದಂತಹ ಮನೆಯವರು ಶಾಕ್ ಆಗಿದ್ರು. ಬಳಿಕ ಸ್ಥಳೀಯರೇ ಕಾಳಿಂಗ ಸರ್ಪವನ್ನ ಹಿಡಿದು ರಕ್ಷಿಸಿದ್ದಾರೆ. ದಸರಾ ದೀಪಾವಳಿ ಹಬ್ಬಕ್ಕೆ ನಂದಿನಿಯ ಸಿಹಿ ಉತ್ಪನ್ನ ಮಾರಾಟ ದಾಖಲೆಯನ್ನು ಮೀರಿದೆ. ಈ ಬಾರಿ ಈ ಹಬ್ಬದಲ್ಲಿ 1100 ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳನ್ನು ಕೆಎಂಎಫ್ ಮಾರಾಟ ಮಾಡಿದೆ. ಈ ಮೂಲಕ 46 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ. ಇತಿಹಾಸದಲ್ಲೇ ಈ ವರ್ಷ ಸಾರ್ವಕಾಲಿಕ ಮಟ್ಟದ ವಹಿವಾಟು ಅಂತ ಸಂಸ್ಥೆ ತಿಳಿಸಿದೆ. ದೀಪಾವಳಿ ಹಬ್ಬ ಅಂದ್ರೆ ಅದೆಷ್ಟೋ ಸಡಗರ ಮತ್ತು ಸಂಭ್ರಮ. ಆದ್ರೆ ಇದೇ ಬೆಳಕಿನ ಹಬ್ಬ ಅದೆಷ್ಟೋ ಜನರ ಬಾಳನ್ನ ಕತ್ತಲಾಗಿಸುತ್ತೆ. ಹಬ್ಬದ ಮೊದಲ ದಿನವೇ ಬೆಂಗಳೂರಿನಲ್ಲಿ 56ಕ್ಕೂ ಅಧಿಕ ಜನ ಪಟಾಕಿಯಿಂದ ಕಣ್ಣಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಗಾಯಗೊಂಡಿರುವಂತಹ ಮಕ್ಕಳಿಗೆ ಬೆಂಗಳೂರಿನ ಮಿಂಟೋ ಆಸ್ಪತ್ರೆ, ನಾರಾಯಣ ನೇತ್ರಾಲಯದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ. ಹಬ್ಬಕ್ಕೂ ಮುನ್ನವೇ ಪಟಾಕಿಗಳ ಸದ್ದು ಜೋರಾಗೇ ಇದೆ. ಮಾಲಿನ್ಯ ನಿಯಂತ್ರಣಕ್ಕೆ ಒತ್ತು ಕೊಡುವ ನಿಟ್ಟಿನಲ್ಲಿ ಹಸಿರು ಪಟಾಕಿ ಮಾತ್ರ ಮಾರಾಟ ಮಾಡಬೇಕು ಎಂಬ ಆದೇಶ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗಿತ್ತು. ಇಷ್ಟೆಲ್ಲ ಜಾಗರೂಕರಾಗಿ ಕ್ರಮ ಕೈಗೊಂಡಿರುವ 2 ದಿನದಲ್ಲಿ ಬೆಂಗಳೂರಿನಲ್ಲಿ ವಾಯು ಗುಣಮಟ್ಟ ಕುಸಿದಿದೆ. ಸಾಮಾನ್ಯ ದಿನಕ್ಕಿಂತ 12% ಹೆಚ್ಚಿನ ಮಾಲಿನ್ಯ ಸೃಷ್ಟಿಯಾಗಿದೆ. ದೇಶದಾದ್ಯಂತ ದೀಪಾವಳಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ದೀಪಾವಳಿ ಪ್ರಯುಕ್ತ ದೇಶದ ಸಮಸ್ತ ಜನತೆಗೆ ಪ್ರಧಾನಿ ಮೋದಿ ವಿಶೇಷ ಪತ್ರವೊಂದನ್ನು ಬರೆದಿದ್ದಾರೆ. ಪತ್ರದಲ್ಲಿ ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರ್, ನಕ್ಸಲಿಸಂ ಮತ್ತು ಶ್ರೀರಾಮನ ಧೈರ್ಯ, ಅಭಿವೃದ್ಧಿ ಸೇರಿದಂತೆ ಎಲ್ಲದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ನಟಿಯರ ಮನೆಯಲ್ಲೂ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ರಾಕಿಂಗ್ ಸ್ಟಾರ್ ಯಶ್ ನಟಿ ರಾಧಿಕಾ ನಿವಾಸದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ರಾಕಿಂಗ್ ಸ್ಟಾರ್ ಯಶ್ ತನ್ನ ಪತ್ನಿ ಹಾಗೂ ಮಕ್ಕಳ ಜೊತೆ ಅಭಿಮಾನಿಗಳಿಗೆ ಹಬ್ಬದ ಶುಭಾಶಯ ಕೋರಿದ್ದಾರೆ. ದೇಶಾದ್ಯಂತ ದೀಪಾವಳಿ ಸಂಭ್ರಮ ಜೋರಾಗಿದೆ. ಆದರೆ ದಾವಣಗೆರೆ ಜಿಲ್ಲೆ ಲೋಕಿಕೆರೆ ಗ್ರಾಮದಲ್ಲಿ ದೀಪಾವಳಿ ಆಚರಣೆ ಮಾಡಲ್ಲ. ಬದಲಾಗಿ ಈ ಗ್ರಾಮದಲ್ಲಿನ ಶೇಕಡ ಕುಟುಂಬಗಳು ಮಹಾಲಯ ಅಮಾವಾಸ್ಯೆ ಎಂದು ಅದ್ದೂರಿಯಾಗಿ ಹಿರಿಯರ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ 2 ದಿನ ಅಷ್ಟೇ ಬಾಕಿ ಇದೆ. ನಟಿ ಹರ್ಷಿಕಾ ಪೂಣಚ್ಚ ಮತ್ತು ಭುವನ್ ದಂಪತಿ ಹಾಸನಾಂಬೆಯ ದರ್ಶನ ಪಡೆದರು. ಇದೇ ಮೊದಲು ಹಾಸನಾಂಬೆ ದರ್ಶನ ಮಾಡಿದ್ದೇವೆ, ತುಂಬಾ ಖುಷಿಯಾಯಿತು ಅಂತ ಹರ್ಷಿಕಾ ಹೇಳಿದ್ರು. 13ನೇ ದಿನವಾದ ಬೆಳಗ್ಗೆ ಭಕ್ತರ ಸಂಖ್ಯೆ ಕೊಂಚ ಇಳಿಕೆಯಾಗಿತ್ತು. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬೆ ಗರ್ಭಗುಡಿ ಬಾಗಿಲು ಮುಚ್ಚಲಾಗುತ್ತೆ.